ಆರ್ಎಸ್ಎಸ್ನ ವಿರುದ್ಧ ಪರೋಕ್ಷ ಸಂಘರ್ಷ ಸಾರುತ್ತಾ ರಾಜ್ಯ ಸರ್ಕಾರ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಶಾಲಾ, ಕಾಲೇಜು, ಸಾರ್ವಜನಿಕ ಸ್ಥಳಗಳಲ್ಲಿ ಖಾಸಗಿ ಚಟುವಟಿಕೆ ನಿರ್ಬಂಧ ಹೊಸ ಮಸೂದೆ ಮಂಡಿಸೋದಕ್ಕೆ ಸಚಿವ ಸಂಪುಟ ಸಭೆ ಒಪ್ಪಿಗೆ ಕೊಟ್ಟಿದೆ. ಆರ್ಎಸ್ಎಸ್ನ ಹೆಸರು ಉಲ್ಲೇಖ ಮಾಡೋದು ಬೇಡ ಅಂತ ಈ ಸಂದರ್ಭದಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಅವರು ಸಚಿವರಿಗೆ ಸೂಚನೆ ಕೂಡ ಕೊಟ್ಟಿದ್ದಾರಂತೆ ಸಂಪುಟ ಸಭೆಯಲ್ಲಿ. ಈ ವಿಧೇಯಕ ಎಲ್ಲರಿಗೂ ಅನ್ವಯ ಆಗುತ್ತೆ. ನಾಟ್ ಓನ್ಲಿ ಆರ್ಎಸ್ಎಸ್ ಆರ್ ನಾಟ್ ಪರ್ಟಿಕ್ಯುಲರ್ಲಿ ಆರ್ಎಸ್ಎಸ್ ಅನ್ನ ಉಲ್ಲೇಖಿಸಿ ವಿಪಕ್ಷಗಳಿಗೆ ಅವಕಾಶ ಮಾಡಿಕೊಡಬೇಡಿ, ಹೆಸರನ್ನೇ ಉಲ್ಲೇಖಿಸಬೇಡಿ, ಸಂಘ ಸಂಸ್ಥೆಗಳು ಅಂತ ಹೇಳಬೇಕು. ಮಾತಾಡುವಾಗ ಆರ್ಎಸ್ಎಸ್ ಅಂತ ಉಲ್ಲೇಖಿಸಿದ್ರೆ ಬಿಜೆಪಿಗೆ ಅಸ್ತ್ರ ಸಿಕ್ಕಂತಾಗುತ್ತೆ. ಹಿಂಗಾಗಿ ಯಾವುದೇ ಕಾರಣಕ್ಕೂ ನೀವು ಆರ್ಎಸ್ಎಸ್ನ ಹೆಸರು ಉಲ್ಲೇಖ ಮಾಡಬೇಡಿ ಅಂತ ಹೇಳಿದ್ದಾರೆ. ನಾವು ಯಾರಲ್ಲ, ಯಾರೇ ಆಗ್ಲಿ, ನೀವೇ ಆಗ್ಲಿ, ನಾವೇ ಆಗ್ಲಿ, ರಸ್ತೆಯಲ್ಲಿ ಇದನ್ನ ಪರ್ಮಿಷನ್ ಕಾರ್ಯಕ್ರಮ ಮಾಡಬೇಕಾದ್ರೆ ತಗೋಬೇಕು ಅಂತ ಯಾವ ಪಾರ್ಟಿ ಪಕ್ಷ ಮತ್ತೊಂದು ಅಂತ ಏನಿಲ್ಲ. ಈಗ ನಾವೆಲ್ಲ ಸುಮ್ಮನೆ ಹೇಳ್ದೆ ಕೇಳದೆ ನುಗ್ಬಿಡ್ತೀವಲ್ಲ. ಯಾವುದೇ ಬೆಂಗಳೂರು ನಗರದಲ್ಲಾಗ್ಲಿ ಎಲ್ಲೇ ಆಗ್ಲಿ ಏನೇ ಪರ್ಮಿಷನ್ ತೆಗೆದುಕೊಂಡು ದಾಖಲೆ ಇರಬೇಕು. ಈಗ ನೋಡಿ, ನಮ್ಮ ಕೃಷ್ಣ ಬೈರೇಗೌಡರು ಅವ್ರ ನೇತೃತ್ವದಲ್ಲಿ ನಾವು ಇದನ್ನ ಮಾಡಿಸ್ತಾ ಇದ್ವಿ ಫ್ರೀಡಂ ಪಾರ್ಕ್. ಅವರು ಪರ್ಮಿಷನ್ ತಗೊಂಡು ಪೊಲೀಸಿಗೆ ಬರೋದು, ಏನೇ ಎಷ್ಟು ಜನ ಬೇಕು, ಎಸ್ ಸಿ ಬಂದಿ ಬೇಕು, ಅರ್ಜಿ ಹಾಕಿದ ತಕ್ಷಣ ದಿನಕ್ಕೂ 1,000 ಜನ 10,000 ಜನ ರಿಜಿಸ್ಟರ್ ಆಯ್ತಾ ಇದ್ರು. ಅದಕ್ಕೆಲ್ಲ ಒಂದು ಲೆಕ್ಕಾಚಾರ ಇರಬೇಕಲ್ಲ. ಅದಕ್ಕೆ ನಾವೆಲ್ಲರೂ ಲೆಕ್ಕ ಇಟ್ಕೊಳ್ಳಿ ಅಂತ ಹೇಳ್ತಾ ಇದೀವಿ ಹೊರತು ಬೇರೆ ಏನೇನಿಲ್ಲ. ನಾವು ಯಾರಲ್ಲ, ಯಾರೇ ಆಗ್ಲಿ, ನೀವೇ ಆಗ್ಲಿ, ನಾವೇ ಆಗ್ಲಿ, ರಸ್ತೆಯಲ್ಲಿ ಇದನ್ನ ಪರ್ಮಿಷನ್ ಕಾರ್ಯಕ್ರಮ ಮಾಡಬೇಕಾದ್ರೆ ತಗೋಬೇಕು ಅಂತ ಯಾವ ಪಾರ್ಟಿ ಪಕ್ಷ ಮತ್ತೊಂದು ಅಂತ ಏನಿಲ್ಲ. ಈಗ ನಾವೆಲ್ಲ ಸುಮ್ಮನೆ ಇಷ್ಟೇ ಎಲ್ಲ ವೀಕ್ಷಕರೇ, ಇದೇ ಅಧಿವೇಶನದಲ್ಲಿ ವಿಧೇಯಕ ಮಂಡನೆಗೆ ಸಂಪುಟದಲ್ಲಿ ಒಪ್ಪಿಗೆಯನ್ನ ಕೂಡ ನೀಡಲಾಗಿದೆ. ಅಲ್ಲಿಗೆ ರಿಪಬ್ಲಿಕ್ ಕನ್ನಡ ಬಿತ್ತರಿಸಿದಂತಹ ಸುದ್ದಿ ನಿಜವಾಗಿದೆ. ಸಂಪುಟದಲ್ಲಿ ಈ ಬಗ್ಗೆ ಚರ್ಚೆ ಆಗುವ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿಯನ್ನ ಮಾಡಿದೆ. ಇದೀಗ ಅಧಿವೇಶನದಲ್ಲಿ ಮಸೂದೆ ಮಂಡನೆಗೆ ನಿರ್ಧಾರ ಕೂಡ ಮಾಡಿಯಾಗಿದೆ. ಅಲ್ಲಿಗೆ ರಿಪಬ್ಲಿಕ್ ಕನ್ನಡದ ಸುದ್ದಿ ನಿಜವಾಗಿದೆ. ರಿಪಬ್ಲಿಕ್ ಕನ್ನಡ ಬಿತ್ತರಿಸಿದ ವರದಿ ನಿಜವಾಗಿದೆ. ಸಂಪುಟದಲ್ಲಿ ಈ ಬಗ್ಗೆ ಚರ್ಚೆ ಮಾಡುವ ವಿಚಾರದ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ಮೊದಲೇ ನಿರಂತರವಾಗಿ ವರದಿಯನ್ನು ಪ್ರಸಾರ ಮಾಡಿತ್ತು. ಈಗ ಈ ವರದಿ ನಿಜ ಆಗಿದೆ. ಅಧಿವೇಶನದಲ್ಲಿ ಮಸೂದೆ ಮಂಡನೆಗೆ ಸರ್ಕಾರ ನಿರ್ಧಾರ ಮಾಡಿದೆ. ಈ ಬಗ್ಗೆ ನಿರಂತರವಾಗಿ ರಿಪಬ್ಲಿಕ್ ಕನ್ನಡ ವರದಿಯನ್ನ ಮಾಡಿತ್ತು ಮತ್ತು ಮೊದಲೇ ವರದಿಯನ್ನ ಬಿತ್ತರಿಸಿತ್ತು. ಏನಂತ? ಅಧಿವೇಶನದಲ್ಲಿ ವಿಧೇಯಕ ಮಂಡನೆಗೆ ಸಂಪುಟದಲ್ಲಿ ಒಪ್ಪಿಗೆ ನೀಡಿರೋದು ನಿಜವಾಗಿದೆ. ರಿಪಬ್ಲಿಕ್ ಕನ್ನಡ ಬಿತ್ತರಿಸಿದಂತಹ ಸುದ್ದಿ. ಸಂಪುಟದಲ್ಲಿ ಈ ಬಗ್ಗೆ ಚರ್ಚೆಯಾಗುವ ಬಗ್ಗೆ ರಿಪಬ್ಲಿಕ್ ವರದಿ ಇದೀಗ ನಿಜ ಆಗಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡುತ್ತಾರೆ ಪ್ರತಿನಿಧಿ ಸುರೇಶ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುರೇಶ್, ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ? ಈ ಬಗ್ಗೆ ನಾವು ಮೊದಲೇ ವರದಿಯನ್ನ ಮಾಡಿದ್ವಿ, ಆ ವರದಿ ನಿಜ ಆಗಿದೆ. ಸರ್ಕಾರ ಕ್ಯಾಬಿನೆಟ್ನಲ್ಲಿ ಮುಖ್ಯವಾಗಿ ಯಾವೆಲ್ಲ ವಿಚಾರಗಳ ಬಗ್ಗೆ ಮಹತ್ವದ ನಿರ್ಧಾರವನ್ನ ತೆಗೆದುಕೊಂಡಿದೆ? ಶಿವಪಾಲ್ ಪಟೇಲ್, ಮೊದಲನೇದಾಗಿ ಈಗೇನು ಆರ್ಎಸ್ಎಸ್ ವಿಚಾರ ಬಗ್ಗೆ ಅಂತ ಹೇಳಿದ್ರಿ, ಆ ಸಂಬಂಧಪಟ್ಟಂತ ವಿಧೇಯಕವನ್ನ ಮೊದಲು ನಾನು ಸ್ಪಷ್ಟಪಡಿಸ್ತೇನೆ. ಕರ್ನಾಟಕ ರಾಜ್ಯ ಸಾರ್ವಜನಿಕ ಪ್ರದೇಶ ಪ್ರವೇಶ ನಿರ್ಬಂಧ ವಿಧೇಯಕ 2026 ಬಹಳ ಸ್ಪಷ್ಟವಾಗಿದೆ. ಇಲ್ಲಿ ಎಲ್ಲಿಯೂ ಕೂಡ ಆರ್ಎಸ್ಎಸ್ ಅಂತ ಹೇಳಿಲ್ಲ, ಅಥವಾ ಮತ್ತೊಂದು ಸಂಘಟನೆ ಹೆಸರು ಹೇಳಿಲ್ಲ, ಮತ್ತೊಂದು ಯಾವುದೇ ಒಂದು ಧಾರ್ಮಿಕ ಸಂಸ್ಥೆ ಹೆಸರನ್ನು ಉಲ್ಲೇಖ ಮಾಡಿಲ್ಲ. ಇದು ಪರೋಕ್ಷವಾಗಿ ಆರ್ಎಸ್ಎಸ್ನ ಚಟುವಟಿಕೆಗಳಿಗೆ ನಿರ್ಬಂಧವನ್ನ ಹೇರುವಂತದ್ದು ಅಂತಕ್ಕಂಥದ್ದು ಈಗಾಗಲೇ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರ್ತಕ್ಕಂಥ. ಅದಕ್ಕೆ ಸಂಬಂಧಪಟ್ಟ ಅದೇ ಆಯಾಮದಲ್ಲೇ ಸಾಕಷ್ಟು ಚರ್ಚೆಗಳು ಆಗ್ತಾ ಇದೆ. ಜೊತೆಗೆ ಕಳೆದ 1 ವರ್ಷದಿಂದ ಆಗಿರತಕ್ಕಂತಹ ಯಾವೆಲ್ಲ ರಾಜ್ಯ ಸರ್ಕಾರ ಮತ್ತೆ ವರ್ಸಸ್ ಆರ್ಎಸ್ಎಸ್ ಅನ್ನೋ ಆಯಾಮದಲ್ಲಿ ಏನೆಲ್ಲ ಚರ್ಚೆಗಳಾಗಿದೆ ಇಲ್ಲಿವರೆಗೂ ಕೂಡ, ಅವೆಲ್ಲವನ್ನು ನೋಡ್ತಾ ಹೋದ್ರೆ ಈ ಆರ್ಎಸ್ಎಸ್ನ ಚಟುವಟಿಕೆಗಳಿಗೇನೆ ನಿರ್ಬಂಧ ಹೇರುವ ನಿಟ್ಟಿನಲ್ಲೇ ರಾಜ್ಯ ಸರ್ಕಾರ ಈ ವಿಧೇಯಕವನ್ನು ತಂದಿದೆ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಈಗ ಇದರಲ್ಲಿ ವಿಧೇಯಕದಲ್ಲಿ ಏನೆಲ್ಲ ಇರುತ್ತೆ ಅಂತ ನೋಡೋದಾದ್ರೆ ನೋಡಿ, ಈ ಆರ್ಎಸ್ಎಸ್ ಇರಬಹುದು ಅಥವಾ ಯಾವುದೇ ಇನ್ನೊಂದು ಸಂಸ್ಥೆ ಇರಬಹುದು, ಎಲ್ಲಿಯೂ ಕೂಡ ಸಾರ್ವಜನಿಕ ಒಂದು ಶಾಲೆ ಇರಬಹುದು, ಅಲ್ಲಿ ಬೈಠಕ್ ಕೂರುವಂತದ್ದಾಗ್ಲಿ, ಅಥವಾ ಯಾವುದೊಂದು ಕಾಲೇಜು ಇರಬಹುದು, ಅಥವಾ ಯಾವುದೊಂದು ಅಂಬೇಡ್ಕರ್ ಭವನ, ಈ ರೀತಿಯಾಗಿ ಯಾವುದೇ ಭವನಗಳು, ಸರ್ಕಾರಿ ಭವನಗಳಿರ್ಬೋದು, ಸರ್ಕಾರಿ ಕಾಲೇಜು ಆವರಣ ಏನಿರುತ್ತೆ ಅಥವಾ ಒಂದು ಸರ್ಕಾರಿ ಒಂದು ಗ್ರೌಂಡ್ ಇರುತ್ತೆ, ಅಲ್ಲಿ
ಪರ್ಮಿಷನ್ ಇಲ್ಲದೆ, ಅನುಮತಿ ಇಲ್ಲದೆ ಯಾವುದೇ ರೀತಿಯ ಬೈಠಕ್ಗಳನ್ನು ಕೂರೋದಾಗ್ಲಿ, ಸಭೆಗಳನ್ನು ಮಾಡೋದಾಗ್ಲಿ ಅಥವಾ ಸಮಾರಂಭಗಳನ್ನ ಮಾಡುವಂತದ್ದಾಗ್ಲಿ ಇಂತಹದ್ದಕ್ಕೂ ಅವಕಾಶ ಇಲ್ಲ ಸಂಪೂರ್ಣವಾಗಿ. ಹಾಗೇನಾದ್ರು ಮಾಡಬೇಕು ಅಂತಂದ್ರೆ ವಿಧೇಯಕದಲ್ಲಿ ನಿಯಮಗಳನ್ನ ಉಲ್ಲೇಖಗಳನ್ನ ಮಾಡಿರ್ತಾರೆ, ಅನುಮತಿ ಪಡೆಯುವಂಥದ್ದು, ಅನುಮತಿ ಇಲ್ಲದೆ ಅಂದ್ರೆ ಸಂಪೂರ್ಣವಾಗಿ ನಿರಾಕರಣೆ ಅಂತ ಹೇಳಿ, ಅಂದ್ರೆ ಅನುಮತಿ ತಗೊಳ್ಳುವಂಥದ್ದು, ನಿರಾಕರಣೆ ಮಾಡುವಂಥದ್ದು ಒಂದು ಅಥಾರಿಟಿಗೆ ಬಿಡ್ತಾರೆ. ಅದು ಸ್ಥಳೀಯ ಪೊಲೀಸರಿಗಿರಬಹುದು ಅಥವಾ ಆ ವಿಧೇಯಕದಲ್ಲಿ ನಿಯಮಗಳನ್ನು ಸೇರಿಸ್ತಾರೆ. ಈಗ ಸದ್ಯಕ್ಕೆ ಕ್ಯಾಬಿನೆಟ್ ನಲ್ಲಿ ಈ ಸಂಬಂಧಪಟ್ಟಂತೆ ಮಹತ್ವದ ಚರ್ಚೆಯಾಗಿ ಈ ವಿಧೇಯಕವನ್ನ ಇದೇ ಅಧಿವೇಶನದಲ್ಲಿ ಪಾಸ್ ಮಾಡಬೇಕು ಅಂತ ಹೇಳಿ ಇವತ್ತು ಕ್ಯಾಬಿನೆಟ್ ನಲ್ಲಿ ಎಲ್ಲರೂ ಕೂಡ ಒಪ್ಪಿದ್ದಾರೆ ಅಂತಕ್ಕಂಥದ್ದು. ಇದು ರಿಪಬ್ಲಿಕ್ ಕನ್ನಡ ಎಕ್ಸ್ಕ್ಲೂಸಿವ್ ಆಗಿ ಈ ಅಧಿವೇಶನ ಅಂದ್ರೆ ಕ್ಯಾಬಿನೆಟ್ ಆರಂಭ ಆಗೋದಕ್ಕೂ ಮುಂಚೆ, ಕ್ಯಾಬಿನೆಟ್ ಸಭೆ ಆರಂಭ ಆಗೋದಕ್ಕೂ ಮುಂಚೆನೆ ರಿಪಬ್ಲಿಕ್ ಕನ್ನಡ ಬ್ರೇಕ್ ಮಾಡಿತ್ತು. ಅಂತಿಮವಾಗಿ ಈಗ ಆ ಸುದ್ದಿ ನಿಜ ಆಗಿರ್ತಕ್ಕಂಥದ್ದು. ಇದು ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ಅಂತಾನೆ ಹೇಳ್ಬೋದು ಶ್ರೀಪದ್ ಪಟೇಲ್. ಇದು ಒಂದು ಕಡೆಗೆ ಆದ್ರೆ RSS ಆದ್ರೆ, ಮತ್ತೊಂದು ಕಡೆ ಬೇರೆ ಬೇರೆ ವಿಚಾರಗಳು ಕೂಡ ಕ್ಯಾಬಿನೆಟ್ ನಲ್ಲಿ ಚರ್ಚೆ ಆಗಿರ್ತಕ್ಕಂಥದ್ದು. ಅದರಲ್ಲಿ ಒಂದು ಕರ್ನಾಟಕ ಅಪಾರ್ಟ್ಮೆಂಟ್ ಓನರ್ಶಿಪ್ ವಿಚಾರವಾಗಿ ಆಗಿರ್ತಕ್ಕಂಥದ್ದು. ಅಂದ್ರೆ ಈ ಅಪಾರ್ಟ್ಮೆಂಟ್ ನ ಹಿತರಕ್ಷಣೆಯನ್ನ ಕಾಯಬೇಕು ಅನ್ನೋ ನಿಟ್ಟಿನಲ್ಲಿ ಸಂಪರ್ಕದಲ್ಲಿ ಒಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ, ವಾಪಸ್